ಹಾಯ್ ಎಲ್ಲ ನಮಸ್ತೆ ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಹೈಗ್ರೀವ ತ್ರಿವಿಲೇಜ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಬನ್ನಿ, ಇವತ್ತಿನ ಟಾಪಿಕ್ ಏನು ಅಂತ ಅಂದರೆ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಕರೆಂಟ್ ಫೀಲಿಂಗ್ ಏನಿದೆ, ನಿಮ್ಮ ಪರ್ಸನ್ಗೆ ನಿಮ್ಮ ಬಗ್ಗೆ ಸದ್ಯದ ಪರಿಸ್ಥಿತಿನಲ್ಲಿ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮಿಂದ ಅವರು ಏನು ನಿರೀಕ್ಷೆ ಮಾಡ್ತಿದ್ದಾರೆ, ಅಥವಾ ನಿಮಗೆ ಅವರು ಏನು ಹೇಳಬೇಕು ಅಂತ ಇದ್ದಾರೆ, ಅವ್ರು ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋ ಅಂಥ ಒಂದು ಟಾಪಿಕ್ ಆಗಿರುತ್ತೆ. ಯಾರೆಲ್ಲ ಈ ರೀಡಿಂಗ್ನ ನೋಡ್ತಾ ಇದ್ದೀರ ಅವರು ನಿಮ್ಮ ಪರ್ಸನ್ ಫೋಟೋ ಆದರೂ ನೋಡ್ತಾ ಈ ರೀಡಿಂಗ್ನ ನೋಡ್ಬೋದು, ಅಥವಾ ನಿಮ್ಮ ಪರ್ಸನ್ ಹೆಸರನ್ನು 3 ಸಲ ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಂಡು ಅವರನ್ನು ನೆನೆಸ್ಕೊಂಡು ನೀವು ಈ ರೀಡಿಂಗ್ನ ನೋಡೋದ್ರಿಂದ ನಿಮಗೆ ಈ ರೀಡಿಂಗು ರೆಸನೇಟ್ ಆಗುತ್ತೆ. ಓಕೆ, ಶುರು ಮಾಡೋಣ. ಏಂಜಲ್ಸ್, ಓಕೆ, ಥ್ಯಾಂಕ್ ಯು. ನಿಮ್ಮ ಪ್ರೀತಿನಲ್ಲಿ ಯಾರೆಲ್ಲ ಅಡ್ಡಿ ಆಗಿದ್ರು, ನಿಮ್ಮ ಪ್ರೀತಿಗೆ ಯಾರೆಲ್ಲ ಅಡ್ಡಿ ಮಾಡಿದರು, ಅವರು ದೂರ ಆಗೋಂಥ ಸಮಯ ಹತ್ರದಲ್ಲಿ ಇದೆ. ನಿಮ್ಮ ಪರ್ಸನ್ ಹೇಳ್ತಿರೋದು, ನಮ್ಮ ಪ್ರೀತಿಗೆ ಇಷ್ಟು ದಿನ ಯಾರು ಅಡ್ಡಿ ಆಗಿದ್ರು, ಯಾವ ಸಮಸ್ಯೆ ಅಡ್ಡಿ ಆಗಿತ್ತೋ ಆ ಸಮಸ್ಯೆ ದೂರ ಆಗ್ತಿದ್ದಾರೆ. ಇನ್ನು ಮುಂದೆ ನಾನು ನೀನು ಚೆನ್ನಾಗಿರೋಣ, ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋಣ, ನಮ್ಮ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋಣ. ಸಾಕು, ಇಲ್ಲಿವರೆಗೂ ಏನೆಲ್ಲ ಆಯಿತು ಅದನ್ನೆಲ್ಲ ಇಲ್ಲೇ ಬಿಟ್ಬಿಡೋಣ. ನಮ್ಮ ತಲೆ ಮೇಲಿರೋವಂಥ ಭಾರನ ಬಿಟ್ಬಿಡೋಣ. ನಾವೇ ನಮ್ಮ ತಲೆ ಮೇಲೆ ಹೊರಿಸ್ಕೊಂಡಿದ್ದಂಥ ಜವಾಬ್ದಾರಿಗಳನ್ನು, ಭಾರಗಳನ್ನು, ಕೆಲವೊಂದು ಬೇಡದ ಜವಾಬ್ದಾರಿಗಳನ್ನು ವಹಿಸ್ಕೊಂಡಿದ್ದ ಆ ಜವಾಬ್ದಾರಿಗಳನ್ನು ಇಲ್ಲಿ ನಿಲ್ಲಿಸೋಣ. ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋಣ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಮೊದಲು ನಾನು ನೀನು ಚೆನ್ನಾಗಿದ್ರೆ ಮಾತ್ರ ನಾವು ಬೇರೆಯವ್ರನ್ನ ನೋಡ್ಕೊಳ್ಳೋದಕ್ಕೆ ಆಗೋದು ಅಂತ ಕೂಡ ನಿಮ್ಮ ಪರ್ಸನಲ್ಲಿ ಯೋಚನೆನ ಮಾಡ್ತಾಯಿದ್ದಾರೆ. 3ನೇವ್ರಿಗೋಸ್ಕರ ನಿನ್ನ ಮಧ್ಯೆ ಏನೆಲ್ಲ ಜಗಳ ಆಯಿತು, ಏನೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂತು, ಆದರೂ ಕೂಡ ನೀವು ನನ್ನನ್ನು ಅರ್ಥ ಮಾಡ್ಕೊಂಡ್ರಿ, ನನಗೋಸ್ಕರ ಸಮಯನ ಕೊಟ್ರಿ ಅಂತ ಕೂಡ ನಿಮ್ಮ ಪರ್ಸನಲ್ಲಿ ಹೇಳ್ತಾ ಇದ್ದಾರೆ. ನೀವು ಕೊಟ್ಟಿರೋಂಥ ಸಮಯ, ನೀವು ಕೊಟ್ಟಿರೋವಂಥ ಒಂದು ಪ್ರೀತಿನ ಅವರು ನೆನೆಸ್ಕೊಂಡು ತುಂಬ ಫೀಲ್ ಮಾಡ್ತಾ ಇದ್ದಾರೆ. ಒಂಟಿಯಾಗಿ ಕೂತು ನಿಮ್ಮ ಬಗ್ಗೆ ಯೋಚನೆನ ಮಾಡ್ತಾಯಿದ್ದಾರೆ ನಿಮ್ಮ ಪರ್ಸನ್ನು. ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೂ ಆಗ್ತಿಲ್ಲ, ಅವ್ರಿಗೆ ಹೇಳ್ಕೊಳ್ದಲ್ಲೇ ಇರೋದಕ್ಕೂ ಆಗ್ತಿಲ್ಲ. ಅದರಿಂದ ಅವರು ಅವ್ರ ಮನಸ್ಸಲ್ಲೇ ಅದನ್ನೆಲ್ಲ ರೀಕನ್ಸಿಡರ್ ಮಾಡ್ತಾಯಿದ್ದಾರೆ. ಮನಸ್ಸಿನಲ್ಲೇ ಅದನ್ನೆಲ್ಲ ಹೇಳ್ಕೊಂಡು ಯಾವುದು ಸರಿ ಯಾವುದು ತಪ್ಪು ಅಂತ ಯೋಚನೆ ಮಾಡಿ, ನಾನು ಏನೆಲ್ಲ ಮಾತಾಡಿದೆ, ಏನೆಲ್ಲ ನೋವು ಕೊಟ್ಟೆ ಇವ್ರಿಗೆ, ಇದೆಲ್ಲ ಆಗಬಾರ್ದಾಗಿತ್ತು. ನಾನು ಇದನ್ನೆಲ್ಲ ಆದಷ್ಟು ಬೇಗ ಸರಿಪಡಿಸ್ಕೋಬೇಕು. ನನ್ನ ಪರ್ಸನ್ನ ನಾನು ಚೆನ್ನಾಗಿ ನೋಡ್ಕೋಬೇಕು. ಅವ್ರ ಮುಖದಲ್ಲಿ ನಗುನ ಬರೆಸ್ಬೇಕು. ಅವ್ರ ಮುಖದಲ್ಲಿ ನಾನು ನಗು ನೋಡಬೇಕು. ಅವ್ರು ಖುಷಿಯಾಗಿರೋದನ್ನು ನೋಡಬೇಕು. ಅವ್ರು ಚೆನ್ನಾಗಿರಬೇಕು ಅಂತ ನಿಮ್ಮ ಪರ್ಸನಲ್ಲಿ ಯೋಚನೆನ ಮಾಡ್ತಾಯಿದ್ದಾರೆ. ತುಂಬ ನೋವಲ್ಲಿ ಇರೋವಂಥದ್ದು ಇದೆ ನೀವು ಮತ್ತು ನಿಮ್ಮ ಪರ್ಸನ್ ಕೂಡ. ಆದರೆ ನೀವು ನೋವಲ್ಲಿರೋದು ನಿಮ್ಮ ಪರ್ಸನ್ಗೆ ಗೊತ್ತಾಗ್ತಾ ಇದೆ, ನಿಮ್ಮ ಪರ್ಸನ್ ನೋವು ಪಡ್ತಿರೋವಂಥದ್ದು ನಿಮಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಅಂಥ ಸಾಧ್ಯತೆಗಳು. ಯಾಕಂದರೆ ಅವರು ನಿಮ್ಮ ಎದುರಿಗೆ ತುಂಬ ಚೆನ್ನಾಗಿರೋ ರೀತಿ ತೋರಿಸ್ಕೋತಾರೆ. ಆದರೆ ಅವರು ಒಂಟಿಯಾಗಿ ಕೂತು ಅವರ ನೋವನ್ನು ಅವರೊಬ್ಬರೇ ಫೀಲ್ ಮಾಡ್ತಾರೆ. ಬೇರೆ ಯಾರಿಗೂ ಕೂಡ ಅವರು ಅವರ ನೋವೇನಿದೆ, ಅವ್ರ ಬೇಜಾರೇನಿದೆ ಅದನ್ನು ಹೇಳ್ಕೊಳ್ಳೋದಿಲ್ಲ. ನಿಮಗೆ ನೀವು ಈಗ ಅವರಿದ್ದರೂ ಕೂಡ ನೋವಿಲ್ಲ ಅಂದರೂ ಒಂದೇ ರೀತಿ ಇರ್ತ್ಕೊಂಡು ಹೋಗ್ತೀರಾ. ಸದ್ಯದ ಪರಿಸ್ಥಿತಿ ಹೇಗಿದೆ ಅಂದರೆ ನೀವು ನಿಮ್ಮ ಪರ್ಸನ್ ಹತ್ರ ಮಾತೇ ಆಡ್ತಿಲ್ಲ ಅಂಥ ಸಿಚುವೇಷನಲ್ಲಿ ಇದ್ದೀರಾ. ಆದರೆ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಚೆನ್ನಾಗಿರಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ. ಅವ್ರಿಗೆ ಎಷ್ಟೇ ಬೇಜಾರಿದ್ರು, ಎಷ್ಟೇ ನೋವಿದ್ರು ಅದನ್ನು ಅವರು ನಿಮ್ಮ ಹತ್ರ ಹೇಳ್ಕೊತಾ ಇಲ್ಲ. ಹೊರಗಡೆ ಅವರು ಒಂಟಿಯಾಗಿದ್ದಾಗ ಫೀಲ್ ಮಾಡ್ತಾರೆ. ಆ ನೋವೇನಿದೆ, ಆ ಬೇಜಾರೇನಿದೆ ಎಲ್ಲದನ್ನು ಅವರು ಒಂಥರ ನೆನೆಸ್ಕೊಂಡು ಬೇಜಾರು ಮಾಡಿಕೊಂಡು ಅಳೋ ಅಂಥದ್ದು ಕೂಡ ಇದೆ. ಪಶ್ಚಾತ್ತಾಪ ಪಡ್ತಿರೋವಂಥದ್ದಿದೆ. ನಿಮಗೆ ಸಾರಿ ಕೇಳ್ತಿರೋವಂಥದ್ದಿದೆ. ಇಷ್ಟು ದಿನ ಏನೆಲ್ಲ ಆಯಿತು ಅದಕ್ಕೆಲ್ಲದಕ್ಕೂ ಒಂದೇ ಸಲ ನಾನು ಸಾರಿನ ಕೇಳ್ತೀನಿ, ನಿಮಗೆ ಒಂದು ದೊಡ್ಡ ಗಿಫ್ಟನ್ನು ಕೊಡ್ತೀನಿ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ಮತ್ತೆ ನಾವು ಮೊದಲಿನಂತೆ ಇರೋಣ. ಈಗೇನಿದೆ ಈ ಸಿಚುವೇಶನ್ನ ಇಲ್ಲಿಗೆ ಡ್ರಾಪ್ ಮಾಡೋಣ. ಈ ಪರಿಸ್ಥಿತಿ, ಈ ಸಿಚುವೇಶನ್ನು ನನ್ನಿಂದ ಎದುರಿಸೋದಕ್ಕೆ ಆಗ್ತಿಲ್ಲ, ಫೀಲ್ ಮಾಡೋದಕ್ಕೆ ಆಗ್ತಿಲ್ಲ, ತುಂಬ ಕಷ್ಟ ಆಗ್ತಿದೆ. ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡೋಣ. ನೀವು ತುಂಬ ಚೆನ್ನಾಗಿರಬೇಕು, ನಮ್ಮ ಫ್ಯೂಚರ್ ಚೆನ್ನಾಗಿರಬೇಕು, ನಮ್ಮ ಕೆರಿಯರ್ ಚೆನ್ನಾಗಿರಬೇಕು, ನಮ್ಮ ಫ್ಯಾಮಿಲಿ ಲೈಫ್ ಚೆನ್ನಾಗಿರಬೇಕು ಅಂತ ನಿಮ್ಮ ಪರ್ಸನಲ್ಲಿ ಯೋಚನೆನ ಮಾಡ್ತಾಯಿದ್ದಾರೆ. ಸದ್ಯದಲ್ಲೇ ನೀವು ಮತ್ತು ನಿಮ್ಮ ಪರ್ಸನ್ ಒಂದು ಟೆಂಪಲ್ಗೆ ಹೋಗುವಂಥ ಸಾಧ್ಯತೆ ಕೂಡ ಇದೆ. ಅವರೇ ಬಂದು ನಿಮ್ಮನ್ನು ಕರ್ಕೊಂಡು ಹೋಗುವಂಥ ಸಾಧ್ಯತೆ ಕೂಡ ಇಲ್ಲಿ ಕಾಣ್ತಾ ಇದೆ. ಬೆಟ್ಟ ಹತ್ಕೊಂಡು ಹೋಗುವಂಥ ಟೆಂಪಲ್ಗೆ ನಿಮ್ಮ ಪರ್ಸನ್ ಕರ್ಕೊಂಡು ಹೋಗ್ಬೋದು. ನಿಮ್ಮ ಜೊತೆ ಅವರು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ನೀವು ಅವರು ಇಬ್ಬರೇ
ಒಂದು ಟೈಮ್ ಸ್ಪೆಂಡ್ ಮಾಡಬೇಕು, ಒಂದು ಫುಲ್ ಡೇ ಟೈಮ್ ಸ್ಪೆಂಡ್ ಮಾಡಬೇಕು ನಾನು ನನ್ನ ಪರ್ಸನ್ ಅಂತ ಅವರೇ ಒಂದು ಯೋಚನೆನ ಮಾಡಿ ಒಂದು ಜಾಗನ ಅವರೇ ಕೂಡ ಸೆಲೆಕ್ಟ್ ಮಾಡಿ ಬೆಟ್ಟ ಹತ್ತುವಂಥದ್ದು ಇಬ್ಬರ ಜೊತೆಯಲ್ಲಿ ಮಾತಾಡಿಕೊಂಡು ಎಂಜಾಯ್ ಮಾಡುವಂಥ ಪ್ಲೇಸನ್ನು ಅವರೇ ಸೆಲೆಕ್ಟ್ ಮಾಡಿ ನಿಮ್ಮನ್ನು ಅಲ್ಲಿಗೆ ಸರ್ಪ್ರೈಸಿಂಗಾಗಿ ಕರ್ಕೊಂಡು ಹೋಗುವಂಥ ಚಾನ್ಸಸ್ ಕೂಡ ಇಲ್ಲಿ ಕಾಣ್ತಾ ಇದೆ. ಕರ್ಕೊಂಡು ಹೋಗಬೇಕು ಅಂತ ನಿಮ್ಮ ಪರ್ಸನ್ ಕೂಡ ಯೋಚನೆನ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಕರ್ಕೊಂಡು ಹೋಗಬೇಕು, ಲಾಂಗ್ ಡ್ರೈವ್ ಕರ್ಕೊಂಡೋಗಿ ಆ ರೀತಿ ಹೋಗಿ ನಿಮ್ಮ ಮನಸ್ಸಿನಲ್ಲಿರೋದನ್ನು ಅವ್ರ ಹತ್ರ ಮಾತಾಡಿ ಅವ್ರ ಮನಸ್ಸಿನಲ್ಲಿರೋದನ್ನು ನಿಮ್ಮ ಹತ್ರ ಹಂಚ್ಕೊಂಡು ಏನೆಲ್ಲ ಇದೆ ಅದನ್ನೆಲ್ಲ ಒಂದು ಕ್ಲಾರಿಟಿ ಕೊಡಬೇಕು. ಏನೆಲ್ಲ ಒಂದು ಗೊಂದಲ ಇದೆ ಆ ಗೊಂದಲಕ್ಕೆಲ್ಲ ಒಂದು ಕ್ಲಾರಿಟಿ ಅನ್ನೋದನ್ನು ಕೊಡಬೇಕು. ಇರೋ ಬೇಜಾರನ್ನೆಲ್ಲ ಕಳಿಬೇಕು, ಖುಷಿಯಾಗಿರಬೇಕು, ಖುಷಿಯಾಗಿ ಇಟ್ಕೋಬೇಕು ನಮ್ಮ ಪರ್ಸನ್ನ ನಾನು ಅಂತ ನಿಮ್ಮ ಪರ್ಸನ್ ಇಲ್ಲಿ ಯೋಚನೆನ ಮಾಡ್ತಾ ಇದ್ದಾರೆ. ಓಕೆ, ನೀವು ಕೂಡ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಸಡನ್ನಾಗಿ ಯಾಕೆ ನನ್ನ ಪರ್ಸನ್ ನನ್ನ ಹತ್ರ ಮಾತು ಕಮ್ಮಿ ಮಾಡಿದ್ದಾರೆ, ಮಾತಾಡ್ತಾ ಇಲ್ಲ, ಯಾಕೆ ಈ ರೀತಿ ನನ್ನನ್ನು ಇಗ್ನೋರ್ ಮಾಡ್ತಿದ್ದಾರೆ, ನನ್ನನ್ನು ದೂರ ಮಾಡ್ತಿದ್ದಾರೆ, ನನ್ನ ಪರ್ಸನ್ಗೆ ನಾನು ಬೇಡವಾ ಅಂತ ಕೂಡ ನೀವಿಲ್ಲಿ ಯೋಚನೆ ಮಾಡ್ತಿರೋವಂಥದ್ದು ಇದೆ. ಖಂಡಿತ ಆ ರೀತಿ ಇಲ್ಲ. ಆದರೆ ಸಡನ್ನಾಗಿ ಅವರು ಇಷ್ಟು ದಿವಸ ಇಲ್ಲ, ಈಗ ಸಡನ್ನಾಗಿ ನಾನು ಮೊದಲಿನಂತೆ ನಿಮ್ಮ ಹತ್ರ ಮಾತಾಡ್ಕೊಂಡು ಬಂದರೆ, ಮೊದಲಿನಂತೆ ಆದರೆ ಇವರು ಯಾವ ರೀತಿ ನನ್ನ ಪರ್ಸನ್ ನನ್ನನ್ನು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ಕೊತಾರೆ, ನನ್ನನ್ನು ಯಾವ ರೀತಿ ಇವರು ತೊಗೊತಾರೆ, ನನ್ನ ವರ್ತನೆನ ಯಾವ ರೀತಿ ಇವ್ರು ತೊಗೊತಾರೆ ಅಂತ ನಿಮ್ಮ ಪರ್ಸನ್ ಯೋಚನೆ ಮಾಡ್ತಿರೋವಂಥದ್ದಿದೆ. ಅದರಿಂದ ಅವರು ಸಡನ್ನಾಗಿ ಬಂದು ನಿಮ್ಮ ಹತ್ರ ಮನಸ್ಸು ಬಿಚ್ಚಿ ಮಾತಾಡೋದಕ್ಕೆ ಆಗ್ತಾಯಿಲ್ಲ ಅನ್ನೋಂಥದ್ದು ಕೂಡ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಅದರಿಂದ ಕೂಡ ಅವರು ತುಂಬ ಯೋಚನೆ ಮಾಡ್ತಿರೋವಂಥದ್ದು ಕೂಡ ಇಲ್ಲಿದೆ. ಏನೆಲ್ಲ ಈಗ ನಿಮ್ಮ ಗೊತ್ತಿಲ್ಲ, ಇಲ್ಲಿ ಲವ್ ಮಾಡ್ತಿರೋಂಥವ್ರು ಇರ್ಬೋದು ಅಥವಾ ಮದುವೆ ಆಗಿ ಸಪ್ರೇಷನಲ್ಲಿರೋ ಅಂಥವ್ರಿಗೂ ಕೂಡ ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿರೋಂಥದ್ದು ನಮ್ಮ ಇವತ್ತಿನ ಸಪ್ರೇಷನ್ ಪರಿಸ್ಥಿತಿ ಏನಿದೆ ಇದನ್ನು ಇಲ್ಲಿಗೆ ಕೊನೆ ಮಾಡಬೇಕು, ಏನಾದರೂ ಮಾಡಿ ನಾನು ನನ್ನ ಪರ್ಸನ್ ಮತ್ತೆ ಒಂದಾಗಬೇಕು, ಯಾವುದೇ ಕಾರಣಕ್ಕೂ ದೂರ ಆಗಬಾರ್ದು. ದೂರ ಆಗಿರೋಂಥವ್ರು ಕೂಡ ಮತ್ತೆ ನಾನು ನನ್ನ ಪರ್ಸನ್ ಒಂದಾಗಬೇಕು ಅಂತ ಯೋಚನೆ ಮಾಡ್ತಾ ಇರೋವಂಥದ್ದು ಇಲ್ಲಿ ಬರ್ತಾ ಇದೆ. ಎಷ್ಟೇ ದೂರ ಮಾಡಿದ್ರೂ ಕೂಡ ದೂರ ಆಗಬಾರ್ದು, ಜೊತೆಯಲ್ಲೇ ಇರಬೇಕು. ಏನೇ ಆದರೂ ನಿಮ್ಮನ್ನು ಬಿಟ್ಕೊಡೋದಕ್ಕೆ ನಿಮ್ಮ ಪರ್ಸನ್ ರೆಡಿ ಇಲ್ಲ. ಏನೇ ಆದರೂ ನನ್ನ ಪರ್ಸನ್ನ ನಾನು ಬಿಟ್ಕೊಡೋದಿಲ್ಲ ಅಂತ ಕೂಡ ನಿಮ್ಮ ಪರ್ಸನ್ ಯೋಚನೆ ಮಾಡಿರೋವಂಥದ್ದು ಇದೆ, ಅಂದ್ಕೊಳ್ತಿರೋ ಅಂಥದ್ದು ಕೂಡ ಇದೆ. ನಿಮ್ಮನ್ನು ಪ್ರೀತಿ ಮಾಡ್ತಿರೋ ಅಂಥದ್ದಿದೆ. ನಿಮಗೆ ಐ ಲವ್ ಯು ಹೇಳ್ತಿದ್ದಾರೆ, ಮಿಸ್ ಯು ಅಂತ ಹೇಳ್ತಿದ್ದಾರೆ. ನಿಮ್ಮನ್ನು ನೆನೆಸ್ಕೊಂಡು ದಿನ ಕಳೀತಿದ್ದಾರೆ, ಪ್ರತಿ ನಿಮಿಷ ಕಳೀತಿದ್ದಾರೆ, ಪ್ರತಿ ನಿಮಿಷ, ಪ್ರತಿ ಗಂಟೆ, ಪ್ರತಿ ದಿನ ನಿಮ್ಮನ್ನೇ ನೆನೆಸ್ಕೊಂಡು ನಿಮ್ಮ ನೆನಪಿನಲ್ಲೇ ಅವರು ಮುಳುಗಿರೋ ಅಂಥದ್ದು ಇದೆ. ರಾತ್ರಿಗಳು ಕೂಡ ಅವರು ನಿಮ್ಮ ನೆನಪಲ್ಲೇ ಮಲಗಿರೋ ಅಂಥದ್ದು ಇದೆ, ಮಲಗದಲ್ಲೇ ಎದ್ದು ಕೂತಿರೋ ಅಂಥದ್ದು ಇದೆ. ನೀವಿಲ್ಲದೆ ಇರೋವಂಥ, ನಿಮ್ಮ ನೆನಪಿಲ್ಲದೆ ಇರೋವಂಥ ಕ್ಷಣಗಳು ಕೂಡ ಅವರ ಜೀವನದಲ್ಲಿ ಬಂದಿಲ್ಲ ಅನ್ನೋ ರೀತಿ ನಿಮ್ಮ ಪರ್ಸನಲ್ಲಿ ಹೇಳ್ತಾ ಇದ್ದಾರೆ. ನೀವಿಲ್ಲ ಅಂದರೆ ಏನೂ ಇಲ್ಲ ಅನ್ನೋ ರೀತಿ ನಿಮ್ಮ ಪರ್ಸನ್ ನಿಮ್ಮನ್ನು ಫೀಲ್ ಮಾಡ್ತಾ ಇದ್ದಾರೆ. ನನ್ನ ಪರ್ಸನ್ಗೋಸ್ಕರ ನಾನಿಷ್ಟು ದಿನ ನನ್ನ ಪರ್ಸನನ್ನು ನಾನು ಇಗ್ನೋರ್ ಮಾಡಿದೆ. ಆದರೆ ನಾನು ಮತ್ತೆ ಈ ಇಗ್ನೋರ್ ಅನ್ನೋದನ್ನು ಮತ್ತೆ ನನ್ನ ಪರ್ಸನ್ ನಾನು ಮಾಡಬಾರ್ದು. ನನ್ನ ಪರ್ಸನ್ನ ನಾನು ಇಗ್ನೋರ್ ಮಾಡಬಾರ್ದು. ಎಷ್ಟೆಲ್ಲ ನೋವಾಗಿದೆ ಅದನ್ನೆಲ್ಲ ನಾನು ಸರಿ ಮಾಡಿಕೊಂಡು ನನ್ನ ಪರ್ಸನ್ನ ಮೊದಲಿನಂತೆ ಖುಷಿಯಾಗಿ ಇಟ್ಕೋಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಕೂಡ ಇಲ್ಲಿ ನಿಮ್ಮ ಪರ್ಸನ್ ಯೋಚನೆನ ಮಾಡ್ತಾಯಿದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಯಾರಿಗೆಲ್ಲ ರೆಸನೇಟ್ ಆಯಿತು ಅವ್ರು ಮಾತ್ರ ತಗೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಹೊರಗಡೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅದರಿಂದ ಸಾರಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ